ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಈ ಮನೆಗೆ ಬಂದಮೇಲೆ ನನಗೆ ಎಷ್ಟನೇ ಸತಿ ಈ ಕೆಮ್ಮು ಕಫ ಆಗಿದೆ ಅನ್ನೋದೇ ಕೌಂಟೇ ಮರ್ತೋಗ್ಬಿಟ್ಟಿದ್ದೀನಿ. ಇನ್ನೊಂದೇನೆಂದರೆ, ನಾವು ಜೆ ಪಿ ನಗರ್ ಸೈಡ್ ಮನೇಲಿರುವಾಗೆಲ್ಲ ನಂಗೆ ಅಷ್ಟು ಈ ಥರ ಕಫ ಕೋಲ್ಡೆಲ್ಲ ಆಗ್ತಾಯಿರಲಿಲ್ಲ. ಆದರೆ ವರ್ಷಕ್ಕೆ ಒಂದ್ಸತಿ ಆ ಥರ ಆಗ್ತಾ ಇರ್ಬೋದೇನೋ. ಬಟ್ ಇಲ್ಲಿ ಬಂದಮೇಲೆ ಇಲ್ಲಿ ವೆದರ್ ತುಂಬಾ ಕೋಲ್ಡ್ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮನೆ ಎರಡೂ ಸೈಡು ಹಿಂದೆ ಮತ್ತು ಪಕ್ಕ ಎರಡೂ ಕಡೆ ಕೆರೆ ಇದೆ. ಸೊ ಅದರಿಂದ ಏನೋ ಗೊತ್ತಿಲ್ಲ, ತುಂಬ ನನಗೆ ಕೋಲ್ಡ್ ಆಗ್ತಾಯಿದೆ ಆ್ಯಂಡ್ ಕಫ ಆಗ್ತಾಯಿದೆ. ಇಲ್ಲ ಏನಾದರೂ ಇನ್ಫೆಕ್ಷನ್ಸ್ ಥರ ಆಗಿ ನನಗೆ ಫುಲ್ ಕಂಜಕ್ಷನ್ ಬ್ಲಾಕ್ ಆಗ್ತಾಯಿದೆ. ಆ್ಯಂಡ್ ನಂಗೆ ಈ ಥರ ಏನಾದರೂ ಕಫ ಗಿಫ ಆದರೆ ಒಂದು 15 ದಿನ ಹೋಗಲ್ಲ. ಯಾವುದೇ ಮಾತ್ರೆ ತೊಗೊಂಡು ಎಷ್ಟೇ ಸ್ಟಿಂಗ್ ತೊಗೊಂಡ್ರೆ ಅದು ಸ್ವಲ್ಪ ಪ್ರೋಸೆಸ್ ತುಂಬಾ ಸ್ಲೋ ಇರುತ್ತೆ. ನೋಡಿಬಿಟ್ಟಿದ್ದೀನಿ. ಈಗ 1 ಮಂತ್ ಹಿಂದೆ ಬಂದಿತ್ತು, ಈ ಮಂತು ಬಂದಿದೆ ನನಗೆ. ನಾನು ಸುನಿಗೆ ಅಂತ ಇದ್ದೆ, ಈ ಥರ ನನಗೆ ಯಾವತ್ತೂ ಆಗಿಲ್ಲ, ಇದು ಬ್ಯಾಕ್ ಟು ಬ್ಯಾಕ್ ನನಗೆ ಈ ಥರ ಆಗ್ತಾಯಿದೆ ಅಂತ. ಆ್ಯಂಡ್ ಬೆಳಗ್ಗೆಯಿಂದ ಆರಾಮಾಗಿರ್ತೀನಿ. ಆಲ್ಮೋಸ್ಟ್ ಒಂದು 7 ಗಂಟೆ 8 ಗಂಟೆ ಅಷ್ಟೊತ್ತು ನಂಗೆ ಸ್ವಲ್ಪ ಹೆಡ್ಏಕ್ ಜಾಸ್ತಿ ಆಗುತ್ತೆ. ಅಂದರೆ ಫುಲ್ಲು ನಗಡಿ ಸೀದಿರ್ತೀನಿ ಆ್ಯಂಡ್ ಕಫ ಎಲ್ಲ ಇರುತ್ತಲ್ವ, ಅದಕ್ಕೂ ಏನೋ ಹೆಡ್ಏಕ್ ಬರೋ ಥರ ಅನಿಸುತ್ತೆ. ಆಮೇಲೆ ಒಂದು ಮಾತ್ರೆನೋ ಇಲ್ಲ ಸ್ಟೀಮ್ ತೊಗೊಂಡು ಊಟ ಮಾಡಿಬಿಟ್ಟು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತು ಸ್ವಲ್ಪ ಪರವಾಗಿಲ್ಲ. ಬಟ್ ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಮೂಗು ಕಟ್ಟದ ಥರ ಆಗುತ್ತೆ. ಒಂದು ಫುಲ್ ಸ್ಟ್ರೆಚ್ ನಿದ್ದೆ ಆಗ್ತಾಯಿಲ್ಲ, ಡಿಸ್ಟರ್ಬ್ ಸ್ಲೀಪು. ಓಕೆ, ನನ್ನ ಬಗ್ಗೆ ಹೇಳಿದಾಯ್ತು ಅಪ್ಡೇಟ್ ಏನೇನು ನಡೀತಾ ಇದೆ ನನ್ನ ಮೂಗು ಗಂಟ್ಲು ಬಗ್ಗೆ. ಈಗ ನಿಮ್ಗೆ ಅನ್ನಿಸ್ಬೋದಲ್ವ ಸ್ವಾತಿ ವಾಯ್ಸ್ಗೆ ಏನಾಯಿತು ಅಂತ. ಹಾಗಾಗಿ ಒಂದು ಚೂರು ದೊಡ್ಡದಾಗೇ ಹೇಳಿದೆ ಏನಾಗ್ತಾ ಇದೆ ಅಂತ. ಆ್ಯಂಡ್ ಕಮಿಂಗ್ ಟು, ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಒಂದು ಹುಡುಗಿಗೆ ನಾರ್ಮಲಾಗಿ ಒಂದು ಸ್ವಲ್ಪ ಆ್ಯಕ್ನಿ ಆಗಿತ್ತು, ಆಯಿತಾ. ನಾನು ಏನೋ ಆ್ಯಕ್ನಿ ಸ್ಕಿನ್ ಇರ್ಬೋದು, ಇಲ್ಲ ಆಯ್ಲಿ ಸ್ಕಿನ್ ಇರುತ್ತೆ, ಒಬ್ರೊಬ್ರಿಗೆ ಈ ಥರ ಇರುತ್ತೆ ಒಂದೊಂದು ಟೈಮಲ್ಲಿ. ಮೇ ಬಿ ಹಾರ್ಮೋನಲ್ಲೋ ಇಲ್ಲ ಫುಡ್ಡಿಂದನೋ ಏನಿಂದನೋ ಅವ್ರಿಗೆ ಈ ಥರ ಆ್ಯಕ್ನಿ ಬಂದಿರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಮಾಮೂಲಿ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀನಿ. ಆಮೇಲೆ ಈಗ ಒಂದು 2 ತಿಂಗಳು ಆದಮೇಲೆ ಮತ್ತೆ ಅವರೇ ಪೋಸ್ಟಲ್ಲಿ ಬಂದರು, ನೋಡಿದ್ರೆ ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ಫುಲ್ ಕೆನ್ನೆ ಎಲ್ಲ, ಅಯ್ಯೋ ಪಾಪ, ಫುಲ್ಲು ಮುಖ ಹಣೆ ಮೇಲೆಲ್ಲ ಈ ಚಿನ್ನೇರಿಯಾ ಎಲ್ಲ ಫುಲ್ಲು ಆಲ್ಮೋಸ್ಟ್ ಎಲ್ಲೂ ಒಂದು ಹಿಂಗೆ ಬೆರಳಿಡೋಕ್ಕಾಗಲ್ಲ ಅಷ್ಟು ಫುಲ್ ಆಗೋಗ್ಬಿಟ್ಟಿದೆ. ಅವರು ಈ ಸ್ಕಿನ್ನಿಗೆ ಏನಾಯಿತು ಅನ್ನೋ ಥರ ಸೀರೀಸ್ ಎಲ್ಲ ಮಾಡ್ತಾಯಿದ್ರು. ನಂಗೆ ಅದರಲ್ಲಿ ಗೊತ್ತಾಗಿತ್ತು ಏನು ಗೊತ್ತಾ, ಒಂದೊಂದಷ್ಟು ಜನ ಹುಡುಗಿರು ಈ ಥರ ಏನಾದ್ರು 4 1 3 ಬಂದಾಗ ಏನು ಅನ್ಕೊತಾರೆ, ತುಂಬ ಹೀಟ್ ಆಗಿಬಿಟ್ಟಿದೆ ನನಗೆ, ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ಆಗಿಬಿಟ್ಟಿದೆ, ಇದಕ್ಕೇನಾದರೂ ಒಂದು ಹೋಮ್ ರೆಮಿಡಿ ಮಾಡಿಬಿಡೋಣ, ಕಡಲೆ ಹಿಟ್ಟು ಹಚ್ಬಿಡೋಣ, ಅಕ್ಕಿ ಹಿಟ್ಟು ಹಚ್ಬಿಡೋಣ, ಇಲ್ಲ ಮುಲ್ತಾನಿ ಮಿಟ್ಟಿ ಹಚ್ಬಿಡೋಣ, ಸರಿ ಹೋಗುತ್ತೆ, ಇಲ್ಲ ಜಾಸ್ತಿ ನೀರು ಕುಡಿದ್ಬಿಡೋಣ, ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಬಟ್ ಆ ರೀಸನ್ ಬರೀ ಅಷ್ಟೇ ಆಗಿರಲ್ಲ, ನಿಮ್ಮ ಒಳಗಿಂದನೂ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ನೀವು ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ಈ ಥರ ಕನ್ಸಲ್ಟ್ ಮಾಡದೆ ನಾವೇ ಏನೋ ಇಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ನೋಡಿ ಹಚ್ಕೊಂಡ್ಬಿಡೋದು, ಅದು ನಿಮ್ಮ ಸ್ಕಿನ್ ಟೈಪ್ಗೆ ನಿಮ್ಮ ಸ್ಕಿನ್ಗೆ ಸೂಟೇ ಆಗಲ್ಲ ಅಂದ್ಕೊಳ್ಳಿ, ಯಾವಾಗಲೂ ನಿಮಗೆ ಇನ್ನೂ ಜಾಸ್ತಿ ಆಗೋ ಥರ ಆಗ್ಬೋದು. ಸೊ ಒಂದಷ್ಟು ಜನಕ್ಕೆ ಗೊತ್ತಾಗಲ್ಲ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಗಿರುತ್ತೆ. ನನಗೆ ಅದನ್ನು ನೋಡಿದಾಗ ಹಂಗೆ ಅನ್ನಿಸ್ತು. ಅದ್ರ ಬದಲು ಒಂದೊಳ್ಳೆ ನಿಮ್ಮ ಡರ್ಮಟಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಿ. ನಾನು ಕ್ಯೂರ್ ಆ್ಯಪಲ್ಲಿ ನನ್ನ ಡಾಕ್ಟರ್ ಬಂದುಬಿಟ್ಟು ಚಾರು ಅಂತ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಆ್ಯಂಡ್ ನನಗೆ ಏನೇ ಒಂದು ನನಗೆ ಸ್ಕಿನ್ ರಿಲೇಟೆಡ್ ಏನೇ ಇದೆ ಅಂದರೂ ನಾನು ಫಸ್ಟ್ ಕನ್ಸಲ್ಟ್ ಅದೇ ತೊಗೊಳ್ಳೋದು. ಆ್ಯಂಡ್ ನನಗೆ ಮಂತ್ಲಿ ಫಾಲೋ ಅಪ್ ಕೂಡ ಇರುತ್ತೆ. ನಾನು ಆಲ್ಮೋಸ್ಟ್ 3 ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿ ಭಯ ಇರಲ್ಲ. ಇವಾಗ ನೋಡಿ 1 2 ನನಗೆಲ್ಲೋ ಒಂದು ಕಡೆ ನೋಡಿ ಥರ ಚಿಕ್ಕ ಪುಟ್ಟ ಬಂದೇ ಬರುತ್ತೆ ನನಗೂ ಎವ್ರಿ ಮಂತ್. ನನ್ನ ಹೆಲ್ತಿಂದನೋ, ಸ್ಟ್ರೆಸ್ಸಿಂದನೋ, ಹಾರ್ಮೋನಿಂದನೋ, ಇಲ್ಲ ಆಚೆ ಕಡೆ ಎಲ್ಲರೂ ಟ್ರಾವೆಲ್ ಮಾಡಿರ್ತೀವಿ, ಏನೋ ಒಂದು ರೀಸನ್ಗೆ, ಇಲ್ಲ ಜಾಸ್ತಿ ಸ್ವೀಟ್ಸ್ ತಿಂದಿರ್ತೀವಿ, ಸೊ ಇಲ್ಲ ಯಾವುದಾದ್ರೂ ಪ್ರಾಡಕ್ಟ್ ಟ್ರೈ ಮಾಡಿ ಏನಾದರೂ ಅದು ಆಗಿರೋ ಥರನೂ ಇರುತ್ತೆ. ಸೊ ಈ ಥರ ತುಂಬ ರೀಸನ್ಸ್ಗೆ ನಿಮ್ಮ ಸ್ಕಿನ್ ಮೇಲೆ ಪಿಂಪಲ್ಸ್ಗಳು ಬರ್ಬೋದು. ಆ್ಯಂಡ್ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅದರದ್ದು ಒಬ್ಬರು ಗೈಡೆನ್ಸ್ ಇರಬೇಕು. ಅದಕ್ಕೆ ಒಬ್ಬರು ಡರ್ಮಟಾಲಜಿಸ್ಟ್ ನಿಮಗೆ ಬೇಕಾಗ್ತಾರೆ. ಸುಮ್ಮನೆ ಯಾರೋ ಒಬ್ಬರನ್ನ ನೀವು ಇದು ಮಾಡ್ಕೋಬೇಡಿ. ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ ಕ್ಯೂರ್ ಆ್ಯಪಲ್ಲಿ. ಆ್ಯಂಡ್ ನಿಮ್ಮ ಸ್ಕಿನ್ ಅನಾಲಿಸಿಸ್ ತೊಗೊಳ್ಳಿ. ನಿಮ್ಮ ಸ್ಕಿನ್ನು ಫುಲ್ಲು ಅವ್ರಿಗೆ ಕಳಿಸಿದ್ರೆ AI ಡಿಟೆಕ್ಟ್ ಮಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಮೈನ್ಯೂಟ್ ಚಿಕ್ಕದು ಏನಿದೆ ಅಂತ ಡಿಟೆಕ್ಟ್ ಮಾಡುತ್ತೆ. ನಿಮ್ಮ ಸ್ಕಿನ್ ಟೈಪು, ನೀವು ಪ್ರೆಗ್ನೆಂಟ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ, ಏನಿದೆ ತಿಳಿಸ್ಬಿಟ್ಟು ಅವ್ರ ಹತ್ರ ಹೇಳಿ. ಅವಾಗ ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ಗೆ ಯಾವ ಕನ್ಸರ್ನ್ಗೆ ಯಾವ ಪ್ರಾಡಕ್ಟ್ ಕೊಡಬೇಕು ಅಂತ ಕಸ್ಟಮೈಸ್ಡ್ ನೋಡಿ, ಈ ಥರ ಕಸ್ಟಮೈಸ್ಡ್ ಮಾಡಿ ನಿಮಗೆ ಪ್ರಾಡಕ್ಟ್ಸ್ ಕೊಡ್ತಾರೆ. ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿರುತ್ತೆ, ರಿಸಲ್ಟ್ ಬೇಗ ಸಿಗುತ್ತೆ ಆ್ಯಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಸುಮ್ಮನೆ ಯಾವುದೋ ಒಂದು ಮನೇಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಚ್ಚಿಬಿಟ್ರೆ ನಿಮಗೆ ಅಷ್ಟು ರಿಸಲ್ಟ್ ಸಿಗೋದಿಲ್ಲ. ಒಬ್ರೊಬ್ರಿಗೆ ಅದನ್ನು ಹಚ್ಚಿದ್ರು ಇನ್ನೂ ಜಾಸ್ತಿ ಆಗೋ ಥರ ಇರುತ್ತೆ. ಅದ್ರ ಬದಲು ನಿಮಗೆ ಕೊಟ್ಟಿರೋಂಥ ಪ್ರಾಡಕ್ಟಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ನೋಡಿರೋದ್ರಲ್ಲಿ.
ನಾನು ಹೈಲಿ ಈ ಥರ ರೆಕಮೆಂಡ್ ಮಾಡ್ತೀನಿ. ನಿಮಗೆ ಒಳ್ಳೆ ರಿಸಲ್ಟ್ ಬೇಕು, ನನ್ನ ಸ್ಕಿನ್ ಚೆನ್ನಾಗಾಗಬೇಕು, ಏನೋ ಮಾಡ್ಕೊಳಕ್ಕೆ ಹೋಗಿ ಏನೋ ಆಗಬಾರ್ದು. ಆ್ಯಂಡ್ ಇವಾಗೆಲ್ಲ ನೋಡಿರ್ತೀರ ಈ ಥರ ಎಷ್ಟೊಂದು ಜನನ ಸ್ಕಿನ್ ಏನಾರು ಆದರೆ ಆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಒಂಥರ ಅವ್ರಿಗೆ ಲೋ ಫೀಲ್ ಆಗ್ತಾ ಇರುತ್ತೆ, ಅಯ್ಯೋ ನನ್ನ ಮುಖ ನೋಡಿದ್ರೆ ಇವ್ರು ಏನು ಅಂದ್ಬಿಡ್ತಾರೋ, ಏನು ಕಮೆಂಟ್ ಮಾಡಿಬಿಡ್ತಾರೋ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಹುಡುಗಿರಿಗೆ ಸ್ವಲ್ಪ ಇರುತ್ತೆ, ಎಸ್ಪೆಷಲಿ ನನಗೂ ಆ ಥರ ಇದೆ. ಇವಾಗ ದೊಡ್ಡ ದೊಡ್ಡ ಸಿಸ್ಟ್ ಆದಾಗ ನನಗೆ ವಿಡಿಯೋ ಮಾಡೋಕ್ಕೆ ಒಂಥರ ಅನ್ನಿಸ್ತಾ ಇರಲಿಲ್ಲ, ಅಯ್ಯೋ ಏನು ಕಮೆಂಟ್ ಆಗ್ತಾರೋ, ಏನೋ ಯಾರ್ಯಾರು ಏನೇನು ಅಂತಾರೋ ಅಂತ. ಅಲ್ಲಿ ಏನಾಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಹೇಳೋರೇನೋ ಏನೋ ಹಚ್ಬಿಟ್ಲು, ಏನೋ ಆಗೋಯ್ತು, ಏನೋ ಚೆನ್ನಾಗಿ ಎಗ್ಗ ಮುಗ್ಗ ತಿನ್ಬಿಟ್ಟವಳೆ ಅದಕ್ಕೆ ಹಿಂಗೆ ಆಗೋಯ್ತು ಅನ್ನೋ ಥರ ಒಂಥರ ನೋವಾಗೋ ಥರ, ಇನ್ಸಲ್ಟ್ ಆಗೋ ಥರ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಒಂದ್ಸತಿ ನಿಮ್ಮ ಫೇಸ್ ಅನಾಲಿಸಿಸ್ ತೊಗೊಳ್ಳಿ, ನಿಮ್ಮ ಬಿಫೋರ್ ಆಫ್ಟರ್ನ ನೀವೇ ಕಂಪೇರ್ ಮಾಡ್ಕೊಬೋದು ಹೆಂಗಿದೆ ಅಂತ. ಆ್ಯಂಡ್ ಡಯಟ್ ಬಗ್ಗೆ ಕೇಳ್ಬೋದು ಕ್ಯೂರ್ ಆ್ಯಪಲ್ಲಿ. ನಿಮ್ಮ ಸ್ಕಿನ್ ಬಗ್ಗೆ ನೀವು ಡಾಕ್ಟರ್ ಹತ್ರ ಫುಲ್ ಆನ್ 24/7 ಮನೇಲಿ ಆರಾಮಾಗಿ ಕುತ್ಕೊಂಡು ನಿಮ್ಗೆ ಯಾವಾಗ ಬೇಕು ಅವಾಗ ಕನ್ಸಲ್ಟೇಷನ್ ತೊಗೋಬೋದು. ಒಂದಷ್ಟು ಜನ ಆಚೆ ಹೋಗಿ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಭಯ ಪಡ್ತಾ ಇರ್ತಾರೆ, ಅಯ್ಯೋ ಎಲ್ಲಿದ್ದಾರೋ ಡಾಕ್ಟ್ರು, ಹೆಂಗಿದ್ದಾರೋ, ಅವ್ರ ಹತ್ರ ಹೋಗಿ ಹೆಂಗೆ ತೋರಿಸೋದು, ಆಮೇಲೆ ಕೆಲಸದ ಬ್ಯುಸಿ ಇರ್ತಾರೆ, ಅಮ್ಮಂದಿರು ಇರ್ತಾರೆ, ಮಕ್ಳು ಬಿಟ್ಟು ಹೋಗೋದಂಗೆ, ಹಿಂಗೆಲ್ಲ ಇರುತ್ತೆ. ನೀವು ಕ್ಯೂರ್ ಆ್ಯಪಲ್ ಅಂದರೆ ಮನೇಲಿ ಕುತ್ಕೋಬೋದು ಆರಾಮಾಗಿ, ನಿಮ್ಮ ಫೇಸ್ ನಿಮ್ಮ ಡಾಕ್ಟರ್ ಹತ್ರ 1-on-1 ನೀವು ಕನ್ಸಲ್ಟೇಷನ್ ತೊಗ್ಬೋದು. ಏನೇ ಡೌಟ್ ಇದ್ದರೂ ಚಾಟ್ ಮಾಡಿ ಕೇಳ್ಬೋದು. ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ನಿಮಗೆ, ಮಂತ್ಲಿ ಫಾಲೋ ಅಪ್ ಇರುತ್ತೆ, ಅದೆಲ್ಲ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ನನಗೆ ಏನಂದರೆ ತುಂಬ ಜನ ಈ ಕಿಟ್ ಎಷ್ಟು ಅಂತ ಕೇಳ್ತಾ ಇರ್ತೀರಾ. ಈ ಕಿಟ್ ಬಂದುಬಿಟ್ಟು 2200 rupees ನನ್ನ ಕಿಟ್ಟು. ಆ್ಯಂಡ್ ನಿಮಗೆ 1800ಇಂದ 2200ವರೆಗೂ ವೇರಿ ಆಗುತ್ತೆ. ಒಬ್ರೊಬ್ರಿಗೆ ಕಮ್ಮಿ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ, ಇಲ್ಲಾಂದರೆ ಅವರು ತೊಗೊಂಡಿರೋ ಕಿಟ್ ಪ್ರೈಸ್ ಕಮ್ಮಿ ಇರುತ್ತೆ. ಆ್ಯಂಡ್ ನಮಗೆ ಕನ್ಸಸ್ ಜಾಸ್ತಿ ಇರ್ಬೋದು, ಇಲ್ಲ ನಮ್ಮ ಕಿಟ್ಗೆ ಅಲ್ಲಿರೋ ಐಟಮ್ಸ್ ಜಾಸ್ತಿ ಇರ್ಬೋದು. ಅದರಿಂದ ಏನಂತೀರ ಕಿಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ₹100 ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಏನು ₹1 ಇದು ಕೊಟ್ಟಿರ್ತೀರ ನೋಡಿ, ಅದು ವರ್ತ್ ಇರುತ್ತೆ. ಸೊ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾರು ತೊಗೊಂಡಿಲ್ಲ ಒಂದ್ಸತಿ ತೊಗೊಂಡು ಕಂಟಿನ್ಯೂಸ್ ಆಗಿ 1-3 ತಿಂಗಳು ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಹೌದು ನನಗೆ ಚೆನ್ನಾಗಿ ವರ್ಕ್ ಆಯಿತು ಅಂತ. ಯಾರ್ಯಾರು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ನಂತರ ಅವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಅವ್ರು ಹೋಗಿ ಇವಾಗಲೇ ಕ್ಯೂರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಕೂಡ ಈ ಥರನೇ ಇಟ್ಕೋಬೋದು. ಇವತ್ತು ನಾನು ಝೀರೋ ಮೇಕಪ್, ಝೀರೋ ಏನೂ ಹಚ್ಚಿಲ್ಲ, ನನ್ನ ಸ್ಕಿನ್ ನೋಡಿ ಆದ್ರೂ ಎಷ್ಟು ಗ್ಲೋಯಿಂಗ್ ಆಗಿದೆ. ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನನ್ನ ಸ್ಕಿನ್ ಚೆನ್ನಾಗಿದೆ. ಆ್ಯಂಡ್ ಚಿಕ್ಕ ಪುಟ್ಟ ಮಾರ್ಕ್ ಇದ್ರೂ ಪರವಾಗಿಲ್ಲ, ಬಟ್ ನಮ್ಮ ಸ್ಕಿನ್ ಹೆಲ್ದಿ ಆಗಿದೆಯಾ, ಗ್ಲೋಯಿಂಗ್ ಆಗಿದೆಯಾ, ಆ್ಯಂಡ್ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ನನ್ನ ಸ್ಕಿನ್ ಈ ನಡುವೆ ಸಖತ್ ಇಷ್ಟ ಆಗುತ್ತೆ. ನಾನು ಅಷ್ಟು ಕೇರ್ ಮಾಡಲ್ಲ ಒಂದೊಂದ್ಸತಿ ವೀರುದು ಗಡಿಬಿಡಿಲಿ. ಆ್ಯಂಡ್ ನಮ್ಮ ಮನೇಲಿ ಏನೋ ಸಾವಿರ ನಡೀತಾ ಇರುತ್ತಾ, ಅಷ್ಟು ರೆಗ್ಯುಲರಾಗಿ ಫಾಲೋ ಮಾಡಿಲ್ಲ ಅಂದರೂ ಇಷ್ಟು ಚೆನ್ನಾಗಿದೆ. ಇನ್ನೂ ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ಒಂದು ಡಾಟ್ ಕೂಡ ಇರಲ್ಲ. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ, ಯಾಕಂದರೆ ನಾನು ಅದನ್ನು ಕೂಡ ನೋಡಿದ್ದೀನಿ. ಹಾಗಾಗಿ ಆ್ಯಂಡ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡೋಣ ಮರಿಬೇಡಿ. ಆ್ಯಂಡ್ ಕಮಿಂಗ್ ಟು ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾತಾಡೋಣ ಅಂತ ಇದ್ದೀನಿ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಸೈಟ್ ಬಂದ್ಬಿಟ್ಟು ಈ ಮನೆ ಹತ್ರನೇ ಇರೋದು ಅಂತ. ಆವಾಗ ತುಂಬ ಜನ ಕೇಳಿದ್ರಿ, ಸ್ವಾತಿ ಸೈಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ, ನಮಗೂ ತೊಗೋಬೇಕಂತ ಇದೆ, ನಾವು ತುಂಬ 2-3 ವರ್ಷದಿಂದ ಹುಡುಕ್ತಾ ಇದ್ದೀವಿ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ರಿ. ಲೇಔಟ್ ಹೆಸರೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಒಂದು ನೀವು ನಾನು ಏನಂತೀನಿ ಅಂದರೆ, ನಾನು ಲೇಔಟ್ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೆಕ್ಯೂರಿಟಿ ರೀಸನ್ಸ್ಗೆ ಅಂತ ತುಂಬ ಹೇಳಲೇಬಾರ್ದು, ಕಾನ್ಫಿಡೆನ್ಷಿಯಲ್ ಆ ಥರ ಏನಿಲ್ಲ. ಒಂದು ಲೇಔಟಲ್ಲಿ ಇದ್ದೀವಿ ಅಂದರೆ ಈ ಲೇಔಟಲ್ಲೇ ನಂಗೆ ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ನೋಡಿರೋರು ಇರ್ತಾರೆ. ಆ್ಯಂಡ್ ನಾವಿಲ್ಲೇ ಎಲ್ಲಾದರೂ ಓಡಾಡುವಾಗ ಗುರುತಿಸಿ ಮಾತಾಡ್ತಾರೆ. ಆ್ಯಂಡ್ ಒಂದಷ್ಟು ಜನ ನೋಡಿ ಸುಮ್ಮನೆ ಹೋಗೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆಲ್ರೆಡಿ ಗೊತ್ತಿಲ್ಲದೆ ನಾವೇನಿಲ್ಲ, ಒಳ್ಳೆ ಗುಹೆ ಒಳಗೇನಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನನಗಿರೋ ಲೇಔಟ್ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನ ಮಟ್ಟಿಗೆ ನಾವು ಫುಲ್ ಮನೆ ಕಟ್ಕೊಂಡು ಸೆಕ್ಯೂರಿಟಿ ಹೋಗೋರು. ಇಲ್ಲಿರೋದು ನಾವು ಬಂದುಬಿಟ್ಟು ನಿಮಗೆ ಗೊತ್ತು ರೆಂಟ್ ಮನೆ. ಆ್ಯಂಡ್ ಇಲ್ಲೆಲ್ಲ ಅಷ್ಟು ಆಚೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಖಾಲಿ ಜಾಗ ಇದೆ. ಆ್ಯಂಡ್ ಅಷ್ಟು ಸೆಕ್ಯೂರಿಟಿ ಇಲ್ಲ. ವೀರು ನಾನು ಇರ್ತೀವಿ, ಸುನಿ ಎಲ್ಲರೂ ಜಿಮ್ ಎಲ್ಲರೂ ಹೋಗಿ ಬಂದಿರ್ತಾರಲ್ವ, ಆ ಒಂದು ರೀಸನ್ಗೆ ನಾನು ಹೇಳ್ತಾ ಇಲ್ಲ, ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಮಿಂಗ್ ಟು ಇನ್ನೊಂದು, ನಿಮ್ಮ ಸೈಟಲ್ಲಿ ಕೆಲಸ ಸ್ಟಾರ್ಟ್ ಆಯಿತಾ, ಬೋರ್ ಹಾಕ್ಸಿದ್ರಾ, ಆ ಥರ ಕ್ವೆಶನ್ಸ್ಗಳು ತುಂಬ ಬಂದಿತ್ತು. ನಮ್ಮ ಸೈಟಲ್ಲಿ ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ, ನಾನು ಆದಾಗ ಖಂಡಿತ ಹೇಳ್ತೀನಿ.
ಸ್ವಲ್ಪ ನಾವು ಟೈಮ್ ತೊಗೊತಾ ಇದ್ದೀವಿ. ನಮ್ಮದು ಸ್ವಲ್ಪ ಬಿಗರ್ ದ ಪ್ಲಾಟ್, ನಿಮಗೆ ಗೊತ್ತಿರ್ಬೋದು. 60-40 ಸೈಟು, 2400 ಸ್ಕ್ವೇರ್ ಫೀಟು. ಆ್ಯಂಡ್ ಅದಕ್ಕೆ ನಾವು ಒಂದಷ್ಟು ಅಪ್ರೂವಲ್ ಎಲ್ಲ ತೊಗೊಬೇಕು. ಅದ್ರದ್ದು ಬಗ್ಗೆ ಎಲ್ಲ ಸ್ವಲ್ಪ ಓಡಾಡ್ತಾ ಇದ್ದೀವಿ, ಅದ್ರ ಕೆಲಸಗಳು. ಆ್ಯಂಡ್ ನಮ್ಮದು ಪ್ಲ್ಯಾನಿಂಗ್ ಎಲ್ಲ ನಡೆದಿದೆ, ನಮ್ಮ ಬಿಲ್ಡಿಂಗ್ ಯಾವ ಥರ ಬರಬೇಕು ಏನು ಅಂತ. ಅದರದ್ದೆಲ್ಲ ಒಂದಷ್ಟು ಪ್ರೊಸೆಸ್ಸಲ್ಲಿದ್ದೀವಿ. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ಕೈ ಹಾಕಬೇಕು. ಒಂದೇ ಸತಿ ಹೋಗ್ಬಿಟ್ಟೆಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಸ್ವಲ್ಪ ಕೆಲಸಗಳಿರುತ್ತೆ, ಯಾಕೆಂದರೆ ನಾವು ಫಸ್ಟ್ ಟೈಮ್ ಮನೆ ಕಟ್ಸ್ತಾ ಇರೋದು. ಆ್ಯಂಡ್ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನನಗೆ 31 ಇಯರ್ಸ್ ಆ್ಯಂಡ್ ಸುನಿಗೆ 36 ಇಯರ್ಸ್. ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಆ್ಯಂಡ್ ನಮಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಯಾರೋ ಒಬ್ಬರು ನಮ್ಮ ಮನೇಲಿ ಕಟ್ಟಿರೋರು ಇದ್ದಾರೆ, ಅವರಿಂದ ನಾಲೆಜ್ ಇದೆ, ನಮ್ಗೆ ಅವ್ರ ಸಪೋರ್ಟ್ ಇದೆ ಅನ್ನೋದಿಲ್ಲ. ನಾನು ಸುನಿ ಇಬ್ಬರೇ. ಸೊ ಅದರಿಂದ ನಾವು ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ಆಗಬೇಕು ಆ್ಯಂಡ್ ಚೆನ್ನಾಗಾಗಬೇಕು ಅಂತ ಇದ್ದೀವಿ. ಎಲ್ಲ ಗಡಿ ಬಿಡಿ ಮಾಡೋದು ಬೇಡ ಆ್ಯಂಡ್ ಆರಾಮಾಗಿರಲಿ. ಇಷ್ಟು ವರ್ಷ ನಾವು ಸೈಟ್ಗೆ ಇಷ್ಟ ಆಯಿತು, ದಿನ ಆಯಿತು. ಆ್ಯಂಡ್ ಮನೆಗೆ ತುಂಬ ನಾವು ಅರ್ಜೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಬೋರ್ ಹಾಕ್ಸಿದ್ರ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಬೋರ್ ಹಾಕ್ಸಿಲ್ಲ. ಆ್ಯಂಡ್ ನಾವು ಲೇಔಟಲ್ಲಿ ಇರೋದ್ರಿಂದ ಬೋರ್ ಹಾಕ್ಸಂಗಿಲ್ಲ, ಇಲ್ಲಿ ಯಾರೂ ಬೋರ್ ಹಾಕ್ಸಲ್ಲ. ಸಾರಿ, ಇದು ಒಂದು ಡಿಸ್ಅಡ್ವಾಂಟೇಜ್ ಆಯಿತಾ. ನನಗೆ ನಿಜ ಲೈಫಲ್ಲಿ ಬೋರ್ ಹಾಕ್ಸ್ಬೇಕು ಅಂತ ಸಖತ್ ಆಸೆ ಇತ್ತು. ನೀರೆಷ್ಟು ಬರುತ್ತೆ ಅದೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಈ ಥರ ಗೇಟೆಡ್ ಕಮ್ಯುನಿಟಿಗೆಲ್ಲ ಬರ್ತೀವಿ ಅಂದರೆ ಅಲ್ಲಿ ಬೋರ್ ಹಾಕ್ಸಂಗಿರೋದಿಲ್ಲ. ಅವ್ರದ್ದೇ ಕಮ್ಯುನಿಟಿ ನೀರು ಏನೇ ಇರುತ್ತೆ ಅದನ್ನು ಅವರು ಸಪ್ಲೈ ಮಾಡ್ತಾರೆ. ಸೊ ಅದೊಂದು ನನಗೂ ಕೂಡ ಆಸೆ ಇತ್ತು, ಬೋರ್ ಹಾಕ್ಸಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಇಲ್ಲಿ ಆ ಆಪ್ಷನ್ ಇಲ್ಲ. ಸೊ ಹಾಗೆ ನಾವು ಹಾಕ್ಸಂಗಿಲ್ಲ, ಯಾರೂ ಹಾಕ್ಸಿಲ್ಲ. ಇಲ್ಲಿರೋ ಯಾವ ಮನೆಯವರು ಬೋರ್ ಹಾಕ್ಸಿಲ್ಲ. ಸೊ ಅದೊಂದು ರೂಲ್ಸು ಇವ್ರ ಕಮ್ಯುನಿಟಿ ಅವ್ರು ಮಾಡ್ಕೊಂಡು ಬಂದಿರ್ತಾರೆ. ಅದೊಂದು ನನಗೆ ಬೇಜಾರಿದೆ. ಬಟ್ ಎನಿವೆ, ಒಂದು ಬೇಕಂದರೆ ಒಂದು ಬಿಡಲೇಬೇಕು. ಎಲ್ಲ ಬೇಕು ಅಂತ ನಾವು ಮಾಡ್ಕೊಳಕ್ಕಾಗಲ್ಲ. ಒಂದು ಸೆಕ್ಯೂರಿಟೀಸ್ ಇರ್ತಾರೆ, ಗೇಟೆಡ್ ಕಮ್ಯುನಿಟಿ ಇರುತ್ತೆ, ವೀರಿಗೆ ಸ್ವಿಮ್ಮಿಂಗ್ ಪೂಲು, ಬ್ಯಾಡ್ಮಿಂಟನ್ ಕೋರ್ಟು ಆ್ಯಂಡ್ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಬೆನಿಫಿಟ್ಸ್ ಜಾಸ್ತಿ ಇರುವಾಗ ಇದೊಂದು ನಾವು ಬಿಟ್ಕೊಡ್ಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೇಳ್ತಾರಲ್ಲ, ಎಲ್ಲ ಸಿಗಬೇಕು ಅಂದರೆ ಕಷ್ಟ ಇದೆ. ಎಲ್ಲ ಸಿಗಬೇಕು, ನಮ್ಮ ಬಜೆಟಲ್ಲಿ ಬರಬೇಕು, ನಮಗೆ ಬೇಕಾಗಿರೋ ಕಡೆ ಇರಬೇಕು, ಆ ಥರದ್ದೆಲ್ಲ ತುಂಬ ಇರುತ್ತಲ್ಲ. ಸೊ ಇದೊಂದು ಇಲ್ಲ, ಬೋರ್ ಹಾಕ್ಸಿಲ್ಲ, ಬೋರ್ ಹಾಕ್ಸಂಗಿಲ್ಲ. ಹಾಕ್ಸೋ ಆಪ್ಷನ್ ಏನಾದ್ರು ಇವಾಗಲೂ ಕೊಟ್ಟರು ನಾವು ಹಾಕ್ಸೋಕ್ಕೆ ರೆಡಿ. ನಮಗೆ ಮೀನಾಗೆ ಬೋರ್ ಇರಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಎನಿವೆ, ಇಲ್ಲೇನು ಅಷ್ಟು ನೀರಿಗೆಲ್ಲ ಏನು ಪ್ರಾಬ್ಲಮ್ ಥರ ಇಲ್ಲ. ಆ ಥರ ಮುಂದೆ ಏನಾದ್ರು ಆದ್ರೂ ಆಪ್ಷನ್ ಏನಾದ್ರು ಹುಡ್ಕೋಬೇಕಾಗುತ್ತೆ, ಹೇಳೋಕ್ಕಾಗಲ್ಲ. ಇವಾಗಿಂದ ಮಾತ್ರ ನಾವು ಯೋಚನೆ ಮಾಡ್ಬೋದು, ಮುಂದೆ ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಸ್ವಾತಿ ನಿಮಗೆ ಮಾತ್ರ ಕಟ್ಕೊತಾ ಇದ್ದೀರಾ, ಇಲ್ಲ ರೆಂಟ್ ಬರೋ ಥರ ಪ್ರಾಪರ್ಟೀಸ್ ಮಾಡ್ತೀರಾ, ಹೆಂಗೆ, ಅದ್ರ ಬಗ್ಗೆನೂ ನಮಗೆ ಸ್ವಲ್ಪ ಹೇಳಿ, ನಮ್ಗೆ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆನೂ ನನಗೇನು ಅನಿಸುತ್ತೆ ಅಂತ ಹೇಳ್ತೀನಿ. ನಮ್ಗೆ ಇನ್ನೂ 2 ಕನ್ಫ್ಯೂಷನ್ ಇದೆ. ನಾವು 2 ಥರನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರಲ್ಲಿ ರೆಂಟ್ ಬರೋ ಥರ ಅಂತ ಅಂದ್ಕೊಂಡ್ವಿ. ಆಮೇಲೆ 60-40 ಸೈಟ್ ಇರೋದ್ರಿಂದ ಒಂದು ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಅರ್ಧ ಪಾರ್ಕಿಂಗ್ ಬಿಟ್ಟು ಇನ್ನು ಅರ್ಧ ನಾವು 2 BHK ಮನೆ ಮಾಡಿಬಿಟ್ಟು ಮೇಲ್ಗಡೆಯಿಂದ ನಮ್ಮದು ಟ್ರಿಪ್ಲೆಕ್ಸ್ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇವಾಗ ನಾನು ಸುನಿ ತುಂಬ ಯೋಚನೆ ಮಾಡಿದ್ಮೇಲೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಆ್ಯಂಡ್ ಎಲ್ಲ ಥರನೂ ನೋಡಬೇಕು. ಇವಾಗ ಬರೀ ರೆಂಟ್ ಕಟ್ಬಿಡ್ತೀವಿ ಅನ್ನೋದಲ್ಲ, ಮುಂದೆ ನೀರಿಂದು ಪ್ರಾಬ್ಲಮ್ಗಳಾಗಬಾರ್ದು. ಆ್ಯಂಡ್ ತುಂಬ ಜನ ರೆಂಟ್ ಕೊಟ್ಟರೆ ಅದೂ ಸ್ವಲ್ಪ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅದೆಲ್ಲ ನಾವು ಸ್ವಲ್ಪ ಗಮನ ಇಟ್ಕೊಬೇಕು. ಮೇಂಟೈನ್ ಜಾಸ್ತಿ ಇರುತ್ತೆ ಅವಾಗ, ಲಿಫ್ಟ್ಗಳು ಹಾಕ್ಸ್ಕೊಬೇಕು. ಆಮೇಲೆ ನಾವು ಟಾಪ್ ಫ್ಲೋರ್ಗೆ ಹೋಗ್ತೀವಿ ಅಂದರೆ ನಮಗೂ ಆಬ್ವಿಯಸ್ಲಿ ಲಿಫ್ಟ್ ಬೇಕಿರುತ್ತೆ. ಆಮೇಲೆ ಬಿಲ್ಡಿಂಗಿಗೆ ಕ್ಲೀನಿಂಗ್ ಅವರೆಲ್ಲ ಬೇಕಾಗ್ತಾರೆ. ನಮಗೆ ಅಂದರೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಸೊ 2 ಥರನೂ ನಾವು ಯೋಚನೆ ಮಾಡಿದ್ದೀವಿ. ನಮ್ಗೆ ಇನ್ನೊಂದು ಏನಂದರೆ, ನಾನು ಸುನಿ ಪಾಪು 3 ಜನಕ್ಕೋಸ್ಕರ ತುಂಬ 3 BHK 5 ರೂಮ್ಸ್ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಅಂದ್ಕೊಂಡ್ವಿ. ಫಸ್ಟು ಮಾಡ್ಕೊಳ್ಳೋಣ ಲೈಫಲ್ಲಿ ಒಂದೇ ಸತಿ, ಲ್ಯಾವಿಶ್ ಆಗಿ ಫುಲ್ ಲಕ್ಸುರಿಯಾಗಿ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ, ಆಯಿತಾ. ಆಮೇಲೆ ಅನ್ನಿಸ್ತು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಹೆಂಗಿರ್ಬೋದು. ಆಮೇಲೆ ಹೋಗ್ತಾ ಸಾರಿ ಸೌಂಡ್ ನಿಮಗೆ ಬೇಜಾರಾಗಿದ್ರೆ, ಹೋಗ್ತಾ ಕಷ್ಟ ಆಗಬಾರ್ದು ನಮಗೆ. ಯಾಕಂದರೆ ಏಜ್ ಆಗ್ತಾ ನಮಗೂ ಕಷ್ಟ ಆಗ್ಬೋದು. ಟ್ರಿಪ್ಲೆಕ್ಸು ಕೆಲಸದವ್ರು ಸಿಕ್ಕಲಿಲ್ಲ ಅಂದರೆ ಏನು ಮಾಡೋದು, ಕೆಲಸದವ್ರು ಸಿಕ್ಕಿದ್ರೂ ಆಬ್ವಿಯಸ್ಲಿ ಅವ್ರಿಗೆ ಸಂಬಳ ಜಾಸ್ತಿ ಇರುತ್ತೆ, ಎಲ್ಲ ರಜಾ ಹಾಕಿದ್ರು
ಏನೋ ಒಂದು ಆದಾಗ ನಮಗೆ ಹತ್ತಿ ಇಳ್ದು ಕೆಲಸ ಮಾಡ್ಕೊಳಕ್ಕಾಗುತ್ತಾ, ಆ ಎನರ್ಜಿ ಇರುತ್ತಾ, ಆ್ಯಂಡ್ ನಮಗೆ ಅದು ಅವಶ್ಯಕತೆ ಇದೆಯಾ, 5 ಬೆಡ್ರೂಮ್ ಏನಕ್ಕೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಇವಾಗ ಒಂದಷ್ಟು ಮಾತಾಡ್ತಾ ಇದ್ದೀವಿ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಏನು ಅಂತ. ಆ ಒಂದು ಪ್ಲ್ಯಾನಿಂಗ್ ಆದಮೇಲೆ ಖಂಡಿತ ಹೇಳ್ತೀನಿ ಯಾವ ಥರ ಏನು ಅಂತ. ಆ್ಯಂಡ್ ನಮಗೆ ಬಾಡಿಗೆ ಮಾಡ್ಕೋತೀವಿ ಅಂದರೂ 1 ಇಲ್ಲ 2 ಮನೆ ಅಂತ ಅಂದ್ಕೊಂಡಿದ್ದೀವಿ. ಕೊಟ್ಟರು ಇಲ್ವಾ ಒಂದೇ ಮನೆ ಗ್ರೌಂಡ್ ಫ್ಲೋರಲ್ಲಿ, ಈ ಫಸ್ಟ್ ಫ್ಲೋರಿಂದ ನಾವೇ ಇರೋ ಥರ ಮಾಡ್ಕೊಳ್ಳೋಣ ಅಂತ ನಮ್ಮ ಡಿಸಿಷನ್ ಇರೋದು. ಬಟ್ ಅದೇ ನೋಡೋಣ, ಇನ್ನು ಅದೇ ಹೇಳ್ದಲ್ವಾ, ಇದೆಲ್ಲ ಒಂದಷ್ಟು ಅಪ್ರೂವಲ್ ತೊಗೊಳ್ಳೋದಿದೆ ನಾವು. ಆಮೇಲೆ ಪ್ಲ್ಯಾನಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ತುಂಬ ಕೆಲಸಗಳಿದೆ ಬ್ಯಾಕ್ ಎಂಡಲ್ಲಿ. ಅದೆಲ್ಲ ಒಂದೊಂದೇ ಆಗ್ತಾ ಏನೇನು ಆಗ್ತಾಯಿದೆ ಏನು ಅಂತ ನಾನು ಖಂಡಿತ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಆ್ಯಂಡ್ ನೆನ್ನೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಏನು ಬೇಬಿ ಇವತ್ತು ಟಿಫನ್ನು ಹೆಂಗಿದೆ? ಈ ಥರ ಮಾಡಿಕೊಟ್ಟು ಊಟ್ರೆ ಖುಷಿ. ಏನು ಬೇರೆ ಇವತ್ತು? ಮಟನ್ ಚೆನ್ನಾಗಿದೆಯಾ ಸನಿ? ಚಾಪ್ಸು ಖಾರ ಖಾರ ಇಲ್ಲಮ್ಮ ಚೆನ್ನಾಗಿದ್ದಪ್ಪ. ಕೊಳ್ಳಿನ ಬಿಟ್ಬಿಡ್ಬೇಕಿತ್ತು. ಸ್ಮೆಲ್ ಬಂದ್ಬಿಟ್ಟೈತೆ ಅವಳು ಕಸಿತ್ತಲ್ಲ ಅಲ್ಲೇ. ಎಫ್ ಇಲ್ಲ. ಜಿ ಚಿಕ್ಕದಾಗಿ ಬರಿ. ಅದೇನು ಇದು ಅಪ್ಪ? ಹೆಚ್ಚು. ಐ ಈ ಕಡೆ. ಜೆ ಕೆ. ಬರುತ್ತೆಪ್ಪ, ಒಂದು ಲೈನ್ ಹಾಕು. ಮೇಲಿಂದ ಒಂದು ಲೈನ್, ಕೆಳಗಿಂದ ಒಂದು ಲೈನ್. ಹಂಗಲ್ಲ, ಎಷ್ಟತಿ ಹೇಳ್ಬೇಕು ವೀರೋ? ಹುಡಿಲಿ ಬರಿ ತಿಂತಿದ್ದು.
ಹಿಂಗೊಂದು ಹಿಂಗೊಂದು. ಸಾರಿ ಒಂಚೂರು ಕೈ ಜಾರ್ಬಿಡ್ತು. ಹಿಡ್ಕೊ ನಿನ್ನ ಬೋರ್ಡ್ನ, ನಿನ್ನ ಬೋರ್ಡ್ ಜಾರ್ತೈತೆ. ಒಂದು ಲೈನ್ ಹಿಂಗೆ ಹಾಕ್ಬೇಕು. ಹಿಂಗೊಂದು ಹಿಂಗೊಂದು. ಅಷ್ಟೇ ಬರೀ. ಬೋರ್ಡ್ ಹಿಡ್ಕೋ, ಜಾರ್ತೈತೆ. ಹಾಂ ಎಲ್. ಎಮ್. ಏನು ಎಮ್ಮ? ಎಮ್ ಏನು? ಪಕ್ಕ ಪಕ್ಕ ಪಕ್ಕ. ಹಾಂ. ಎನ್. ಎನ್ ಫಾರ್? ಓ. ಪಿ. ಪಿ ಫಾರ್? ಏಯ್ ಪೆಂಗ್ವಿನ್. ಕ್ಯೂ. ಏಯ್ ಅಷ್ಟೇ ಕಣೋ, ಅಷ್ಟೇ. ಪಿ ಬರಿ ಅಂದರೆ ಆರ್ ಬರೀತಾ ಇದೆಯಾ? ಹಾಂ ಅಷ್ಟೇ. ಹಾಂ ಅಷ್ಟೇ. ಕ್ಯೂ ಈ ಕಡೆ. ಕ್ಯೂ ಫಾರ್ ಏನು? ಹಾಂ. ಒಳಗಿಂದ ಹಾಕಬೇಕು. ಆರ್. ಆರ್ ಫಾರ್? ಪಿ ಥರ ಬರೀ ಫಸ್ಟು. ಪಿ ಥರ ಬರ್ತಿ ಇದು ಮಾಡು. ಎಸ್. ಎಸ್ ಫಾರ್? ಎಸ್. ಏಯ್ ಎಸ್ ಫಾರ್ ಸ್ಯಾಂಡ್ವಿಚ್. ಎಸ್ ಫಾರ್? ಓ ಕೆಳಗೆ. ಹಾಂ ಹಾಂ. ಎಸ್ ಅಮ್ಮ. ಹೆಚ್ಚಲ್ಲಮ್ಮ ಎಸ್ಸು. ಅಲ್ಲಿ ಇಸ್ಕೊಡು, ತೋರಿಸ್ತೀನಿ. ಎಸ್ಸು. ವೆಟ್ ವೈಪ್ಸ್ ಕೊಡು. ವೆಟ್ ವೈಪ್ಸ್ ಕೊಡು, ಒಂದು ನಿಮಿಷ. ವೆಟ್ ವೈಪ್ಸ್ ಕೊಡಮ್ಮ. ಖರ್ಚಿಫಲ್ಲ, ವೆಟ್ ವೈಪ್ಸ್ ಕೊಡು. ಇದು ಎಸ್ಸು. ಈಗ ಟಿ ಫಾರ್ ಟೈಗರ್ ಬರೀ. ತಿದ್ದು ಅನ್ಸತಿ. ಟಿ ಫಾರ್ ಟೈಗರ್. ಕ್ಲೀನಾಗಿ ಬರೀಲಿಲ್ಲ. ಯು ಫಾರ್ ಅಂಬ್ರೆಲಾ. ಯು ಅಂಬ್ರೆಲಾ. ಯು ಫಾರ್ ಅಂಬ್ರೆಲಾ. ಅಂಬ್ರೆಲಾ ಎಲ್ಲಿದೆ? ಕೊಡಿಲಿ, ಬರೀ ತಿಂತಿದ್ದು. ನೋಡ್ಕೊ, ಇಲ್ಲಿ ನೋಡು, ಇಲ್ಲಿ ನೋಡು. ಹಿಡ್ಕೊ ನಿಂದು ಫಸ್ಟು, ಜಾರ್ತೈತೆ. ಇಲ್ಲಿ ನೋಡು, ನೋಡೋ, ಇಲ್ಲಿ ನೋಡು. ಯು ಇಲ್ಲಿ ನೋಡು, ಇಲ್ಲಿ ನೋಡು. ವಿ. ಡಬ್ಲ್ಯೂ. ಇರೋ ನಿಮಿಷ, ಅದು ತಿದ್ದು ಅಂತಿರು. ಎಕ್ಸ್ ವೈ ಝೆಡ್. ತಿದ್ದು. ನಿನ್ಗಿದಿಷ್ಟು ಕನ್ಫ್ಯೂಷನ್ ಅಂತ ಗೊತ್ತು. ಬರೀತಿದ್ದು ಕ್ಲೀನಾಗಿ. ಈ ಕಡೆಯಿಂದ ತಿದ್ದು, ಉಲ್ಟಾ ಹಾಕೋತಿತ್ಯಾ? ನಮ್ಮ ಸೆಷನ್ ಇದು ಡೈಲಿ. ಟೈಮ್ ಬಂದ್ಬಿಟ್ಟು ಇಷ್ಟು. ಹೇಳು.
ಏನಾದರೂ ಹೇಳು. ಹಾಂ, ಸಾಹಸ ಮಾಡ್ತಾ ಇದೆಯಲ್ಲ. ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಕೋಪ. ಸುಮ್ಮನೆ ಅವನೇ ಅಂತ ಒಂದೊಂದು ದಿನ ರೋದಿಸ್ತಾನೆ. ಕೇಳಿ ತೋರಿಸು. ಎಲ್ಲ ಸ್ಕೇಲ್ ಇದೊಂದು ಇಟ್ಕೊಂಡಿದ್ದೀನಿ ಎದುರಿಸೋಕ್ಕೆ, ಇಲ್ಲಾಂದರೆ ಎದುರಲ್ವಲ್ಲ. ಆಟ ಜಾಸ್ತಿ ಇವಾಗ, ಏನಂದರೆ ಜಾಸ್ತಿ ಇವನಿಂದನೇ ಅವೆಂಜರ್ಸ್ ಹುಚ್ಚಿಡ್ದುಬಿಟ್ಟಿತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೂ ಥ್ಯಾನೋಸು, ಹಲ್ಕು, ಕ್ಯಾಪ್ಟನ್ ಅಮೇರಿಕಾ ಅಂತ ಬರೀ ಟಾಯ್ಸು ಅದೇ, ಎಲ್ಲ ಅದೇ. ನಾನು ಅಂಬಾ ಬಿಡಿಸಿದ್ದೀನಿ. ಅಂಬ ಬಿಡಿಸಿದ್ದೀನಿ, ಇಡ್ಸ್ಬಿಟ್ಟೆ. ಅಂಬ ಅಮ್ಮ ಅಂತ ಅನ್ನೋನು ಅಂಬ ಬಿಟ್ಟು ಇವಾಗ ಅವೆಂಜರ್ಸ್ ಇಟ್ಕೊಂಬಿಟ್ಟವನು. ಎಲ್ಲ ಅವೆಂಜರ್ಸ್ ಹೆಸ್ರು ಹೇಳು. ಹಾಂ, ಹ್ಞೂ, ಥಾರ್, ಹಾಂ, ಥಾನೋಸ್, ಹ್ಞೂ, ಹಾಂ, ಹಾಂ, ಎಲ್ಲ ಅವನು ಹೇಳ್ಕೊಡ್ತಾನೆ ಆ್ಯಕ್ಷನ್. ಹೆಂಗೆ ಆ್ಯಕ್ಷನ್ ಮಾಡೋದು? ಹ್ಞೂ, ಈ ಥರ ಎಲ್ಲ ಹೇಳ್ಬಿಡ್ತಾನೆ. ಸ್ಪೈಡರ್ ಮ್ಯಾನ್ಸ್ ಹೆಂಗೆ ಮಾಡ್ತಾನೆ? ಹೆಂಗೆ? ಕ್ಯಾಪ್ಟನ್ ಅಮೆರಿಕಾ, ಹಾಂ, ಶೀಲ್ಡು, ತಾರು, ಥಾನೋಸ್, ಹಾಂ, ಹಲ್ಕು, ಇವತ್ತೇನೆ ಹೊಡ್ಸ್ಕೊಂಡಲ್ಲ. ಸ್ಪೈಡರ್ ಮ್ಯಾನು, ಬ್ಯಾಟ್ಮ್ಯಾನು, ಐರನ್ ಮ್ಯಾನು, ಇವೆಲ್ಲ ಬರುತ್ತಲ್ವಾ? ಬರೀ ಎಕ್ಸೈಟ್ಮೆಂಟ್ ನೋಡ್ದಾ? ಬರೀವ ಇರಲ್ಲ ಎಕ್ಸೈಟ್ಮೆಂಟು. ಇವಾಗ ಬಂದ್ಬಿಡ್ತೀವಿ ಅವ್ನಿಗೆ ಎಕ್ಸೈಟ್ಮೆಂಟು. ಮಲ್ಗಿಸ್ಕೊಂಬರಿ, ಅದ್ರ ಮೇಲೆ ಮಲ್ಗಿಸೋದು. ಮಾಡುವಂತ ಹೆಂಗೆ ಬೇಕಂತ ಜಾರ್ ಜಾರ್ ಹೋಗ್ತೈತೆ. ಅದೂ ಮುರಿದಾಕೋನೆ ಗೊತ್ತಾ? ಹಿಂದೆಗಡೆ ಅವ್ನು ಗ್ರಿಪ್ ಇತ್ತು, ಅದೂ ಮುರಿದಾಕೋನೆ. ಇವನ ಹತ್ರ ಏನು ಬಳಕೆ ಬರಲ್ಲ, ಎಲ್ಲ ಹಾಕೊಂಡು ಚಚ್ಚದೆ. ಚೆಸ್ತಿಯೇನೋ? ಚಚ್ಚಿದ್ರೇನು ನಾನೇನು ಮಾಡ್ತೀನಿ? ಯಾರನ್ನ? ಹಾಂ, ಭಯ ಇರಲಿ ಹೇಳಿದ್ದೀನಿ. ನೀನೇನಾರು ಹಾಕೊಂಡು ಚಚ್ಚಿದ್ರೆ ನಾನು ಇನ್ನೊಂದು ಚಚ್ತೀನಿ. ಅವನ್ನೆಲ್ಲ ನಿನ್ನೂ ಚಚ್ಚಬೇಕು ಹಾಕ್ಕೊಂಡು. ನಾನೇನು ಮಾಡಿದೆ? ಅವ್ನಿಗೆ ಇಡ್ಸಿದ್ಯಲ್ಲ ಹುಚ್ಚ. ತೋರಿಸು ಹೆಂಗೆ ಬರ್ತಿದ್ಯಾ ನನ್ನ ಕಡೆ. ಹಿಡ್ಕೊ, ಹಿಂಗೆ ತಿರುಗಿಸು. ಸಾಕು, ತೋರಿಸು. ಎಲ್ಲ ತಿದ್ದಿದ್ದು ಅಲೀಜ್ ಮಾಡ್ಬಿಡ ನೀನು. ತೋರಿಸೋ, ನನ್ನ ನೋಡಂಗೆ, ನನ್ನ ನೋಡು. ನೋಡ ಇಲ್ಲಿ ಒಂದು ಫೋಟೋ ತೆಗಿತೀನಿ. ಸರಿ, ಬಾಯ್. ಹೆಂಗೋ ಬಾಯ್ ಹೇಳೋದು ಮುತ್ತು? ಆಮೇಲೆ ಏನು ಮಾಡಿ ಅಂತ ಹೇಳಬೇಕು? ಸಬ್ಸ್ಕ್ರೈಬ್. ನಿನಗೂ ಇಷ್ಟು ಫಾಸ್ಟಾಗಿ ಬರಲಿಲ್ವಲ್ಲ ಸುನಿ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫೋಟೋ ತಕ್ಕೊಳ್ಳಿ. ಸರಿ, ಬಾಯ್. ಬಾಯ್. ಹಾರ್ಟ್ ಹೆಂಗಪ್ಪ? ಹಾರ್ಟ್ ತೋರ್ಸಪ್ಪ. ನೀನು ಖರ್ಚಿಗೆ ತೆಗಿ, ಒಳ್ಳೆ ಖರ್ಚಿಫಾ. ಹಾಂ, ಈಗ ತೋರ್ಸು. ಆಮೇಲೆ ಹಿಂಗೆ ತೋರ್ಸು. ಹೆಂಗೆ?